ನನ್ನ ಹೆಸರು ರಾಜೇಶ್. ನಾನು ತುಮಕೂರಿನ ಹಳ್ಳಿಯೊಂದರ ನಿವಾಸಿಯಾಗಿದ್ದು, ಈ ಮೊದಲು ನಾನು ಇದ್ದ ಹಳ್ಳಿಯಲ್ಲಿ ಕೇಳಿದ ಒಂದು ಘಟನೆಯ ಬಗ್ಗೆ ಇವತ್ತು ನಾನು ನಿಮಗೆ ಹೇಳ್ತೀನಿ. ಹಲವು ವರ್ಷಗಳ ಹಿಂದೆ ನಾನು ಹಳ್ಳಿನಲ್ಲಿದ್ದಾಗ ನಮ್ಮ ಮನೆ ಪಕ್ಕದಲ್ಲಿ ಒಂದು ಕುಟುಂಬ ವಾಸವಾಗಿತ್ತು. ಮನೆಯಲ್ಲಿ ಮೂವರ ಮಾತ್ರನೇ ಇದ್ರು, ತಾಯಿ, ಮಗ ಮತ್ತೆ ಮಗಳು. ತಾಯಿಗೆ ವಯಸ್ಸಾಗಿ ಹಾಸಿಗೆ ಹಿಡಿದುಬಿಟ್ಟಿದ್ದರಿಂದ ಮಗಳೇ ಮನೆಯ ಎಲ್ಲಾ ಜವಾಬ್ದಾರಿಯನ್ನ ನಿರ್ವಹಿಸ್ತಾ ಇದ್ಲು. ಇನ್ನು ಮಗ ಕೂಡ ಕೂಲಿ ಕೆಲಸಕ್ಕೆ ಹೋಗ್ತಿದ್ದ. ಅವರ ಜೀವನ ಹಾಗೋ ಹೀಗೋ ನಡೀತಾ ಇತ್ತು. ಅವರು ಆರ್ಥಿಕವಾಗಿ ಹಿಂದುಳಿದ ಕಾರಣ ಹಿರಿಯ ಮಗಳು ಶೀಲಾಗೆ ಇನ್ನು ಮದುವೆ ಆಗಿರಲಿಲ್ಲ. ಆದರೆ ಇದೇ ಊರಿನಲ್ಲಿದ್ದ ವೀರೇಶ್ನಿಗೆ ಯಾವಾಗಲೂ ಇವರ ಮೇಲೇನೇ ಕಣ್ಣಿತ್ತು. ಬಟ್ಟೆ ತೊಳೆಯುವಾಗ, ಕಸ ಗುಡಿಸುವಾಗ ಬೇಕಂತಲೇ ಫೋನ್ನಲ್ಲಿ ಮಾತಾಡೋನ ರೀತಿ ನಾಟಕವಾಡುತ್ತಾ ಸೌಂದರ್ಯವನ್ನ ಕದ್ದು ನೋಡ್ತಿದ್ದ. ಇದು ಇವರಿಗೂ ಗೊತ್ತಿದ್ರೂ ಸಹಿತ ಏನೂ ಮಾಡಲಾಗದ ಸ್ಥಿತಿಯಿತ್ತು. ಯಾಕಂದ್ರೆ ಯಾರಿಗೆ ಹೇಳಿದ್ರೂ ಸಹಿತ ತನ್ನ ಮರ್ಯಾದೆ ಹೋಗುತ್ತೆ ಅಂತ ಇವರು ಸುಮ್ನೆ ಇದ್ರು. ಆದರೆ ಇಷ್ಟಕ್ಕೆ ಸುಮ್ಮನಾಗದ ವೀರೇಶ್ ಅವಾಗವಾಗ ಅವರು ಹೊಲಕ್ಕೆ ಹೋಗುವಾಗ ಹಿಂಬಾಲಿಸೋದು. ಅಲ್ಲಿವರೆಗೆ ಬಿಡ್ತೀನಿ ಬಾ ಅಂತ ಬೇರೆ ದೃಷ್ಟಿಯಿಂದ ನೋಡ್ತಿದ್ದ. ಅಲ್ದೇ ಒಂದೆರಡು ಸಲ ಕೈಯನ್ನ ಸಹ ಹಿಡಿದಿದ್ದ. ಈ ವೇಳೆ ಅವರು ತಪ್ಪಿಸಿಕೊಂಡು ಹೋಗಿ ಅಲ್ಲಿಂದ ಪಾರಾಗಿದ್ರು. ಇವರದು ಸಂಪ್ರದಾಯಸ್ಥ ಕುಟುಂಬವಾಗಿದ್ದರಿಂದ ಮನೆಯಲ್ಲಿ ಎಲ್ಲವೂ ಸಂಪ್ರದಾಯಬದ್ಧವಾಗಿಯೇ ನಡೆತಿತ್ತು. ಅವರು ಹುಟ್ಟಿನಿಂದಲೇ ಮನೆಯಲ್ಲಿ ಆಚಾರ ವಿಚಾರವನ್ನ ಪಾಲಿಸ್ತಾ ಇದ್ರು. ಆದರೆ ಇಷ್ಟಾದರೂ ಸಹಿತ ಇವರ ಬಡತನದ ಕಾರಣದಿಂದ ಇವರಿಗೆ ಮದುವೆ ಭಾಗ್ಯ ಕೂಡಿ ಬಂದಿರಲಿಲ್ಲ. ಇದು ಮನೆಯವರನ್ನ ಚಿಂತೆಗೀಡು ಮಾಡಿಬಿಟ್ಟಿತ್ತು. ಇದಕ್ಕಾಗಿ ಎಲ್ಲರೂ ಮಾಡಿದ್ ವ್ರತ, ಆಚಾರ ವಿಚಾರಗಳೇ ಇರಲಿಲ್ಲ. ಎಲ್ಲವನ್ನ ಮಾಡಿದರೂ ಸಹಿತ ಅದು ನೀರಿನಲ್ಲಿ ಹೋಮ ಮಾಡಿದಂತೆ ಆಗ್ತಿತ್ತು. ಯಾರೇ ಸಿಕ್ಕರೂ ಸಹಿತ ಈ ಕೆಲಸವನ್ನ ಮಾಡಿ ಮುಗಿಸುವುದಕ್ಕೆ ತಾಯಿ ಮತ್ತು ಮಗ ಸಂಕಲ್ಪ ತೊಟ್ಟುಬಿಟ್ಟಿದ್ರು. ಇನ್ನು ಶೀಲಾ ಮಾತ್ರ ಹಲವಾರು ಕಷ್ಟ ಕಾರ್ಪಣ್ಯಗಳಿಗೆ ಒಳಗಾಗಿ ಕುಟುಂಬಕ್ಕೋಸ್ಕರ ತನ್ನ ಜೀವನವನ್ನೇ ಮುಡಿಪಾಗಿಟ್ಟುಬಿಟ್ಟಿದ್ರು. ಅವರು ತಮಗೆ ಬುದ್ಧಿ ಬಂದಾಗಿನಿಂದ ಯಾವುದೇ ಅಂಶಕ್ಕೆ ಒಳಗಾಗದೆ, ಯಾರ ಬಲೆಯಲ್ಲಿಯೂ ಬೀಳದೆ ತನ್ನ ಪವಿತ್ರತೆಯನ್ನ ಕಾಪಾಡಿಕೊಂಡಿದ್ರು. ಆದರೆ ವಯೋಸಹಜ ಭಾವನೆಗಳು, ವಿಚಾರಗಳು ಅವರನ್ನ ಕಾಡಿದರೂ ಸಹಿತ ತನ್ನಷ್ಟಕ್ಕೆ ಸಮಾಧಾನ ಮಾಡಿಕೊಂಡು ಮನದ ಜ್ವಾಲೆಯನ್ನ ಮನೆಯಲ್ಲಿಯೇ ಆರಿಸಿಕೊಳ್ಳುತ್ತಿದ್ರು. ಆದರೆ ಯಾರೊಂದಿಗೂ ಈ ವಿಚಾರವನ್ನ ಹೇಳ್ತಿರಲಿಲ್ಲ. ದಿನದಿಂದ ದಿನಕ್ಕೆ ವೀರೇಶ್ ಹೊಸ ಹೊಸ ಉಪಾಯಗಳನ್ನ ಮಾಡ್ತಾ ಇದ್ದ. ಹೀಗೊಂದಿನ ಗಾಡಿ ಮೇಲೆ ಹೋಗುವಾಗ ಇವರ ತಮ್ಮನನ್ನ ನಿಲ್ಲಿಸಿ ಅವನಿಗೆ ತನ್ನ ಹೊಲದ ಕೆಲಸಕ್ಕೆ ಬರುವಂತೆ, ಅಲ್ದೇ ದಿನಕ್ಕೆ 40 ರೂಪಾಯಿ ಹೆಚ್ಚಿಗೆ ನೀಡೋದಾಗಿ ಆಸೆ ಹುಟ್ಟಿಸಿದ್ದ. ಅಲ್ದೇ ಇವರಿಗೆ ತನ್ನ ಮನೆ ಕೆಲಸಕ್ಕೆ ಬಂದರೆ ಅವರಿಗೂ ದಿನಗೂಲಿಯಂತೆ 100 ರೂಪಾಯಿ ಕೊಡ್ತೀನಿ ಅಂತ ಅವನಿಗೆ ಹೇಳಿಬಿಟ್ಟಿದ್ದ. ಇದ್ರಿಂದ ಖುಷಿಯಾಗಿದ್ದ ಆ ಹುಡುಗ ಮನೆಯಲ್ಲಿ ಬಂದು ಹೇಳಿದಾಗ ಅವರು ಇದೆಲ್ಲ ಬೇಡ ಅಂತ ಕಡ್ಡಿ ಮುರಿದಂತೆ ಹೇಳಿ ಅವನಿಗೂ ಅಲ್ಲಿ ಕೆಲಸಕ್ಕೆ ಹೋಗದಂತೆ ಮಾಡಿಬಿಟ್ರು. ಯಾಕಂದ್ರೆ ಯಾರಾದರೂ ತನ್ನ ಪರಿಸ್ಥಿತಿಯ ಲಾಭವನ್ನ ಪಟ್ಕೊಂಡ್ರೆ ತನ್ನ ಮುಂದಿನ ಜೀವನ ನರಕ ಅನ್ನೋದು ಅವರಿಗೆ ತಿಳಿದುಬಿಟ್ಟಿತ್ತು. ಅಲ್ದೇ ಇತ್ತ ಬಡತನದಿಂದ ಬೇಸತ್ತು ಬಿಟ್ಟಿದ್ರು. ಹೀಗಿರುವಾಗ ಮನೆಗೆ ಅದೃಷ್ಟ ಒಲೆದು ಬಂದಿತ್ತು. ಅದೇ ಊರಿನಲ್ಲಿ ಸುಮಾರು 38 ವರ್ಷದ ಸಂಗಪ್ಪ ಇವರ ಮನೆಗೆ ಬಂದು ಇವರನ್ನ ಮದುವೆಗೊಲಿಸಿದ್ರು. ಮೊದಲಿಗೆ ಬೇಡ ಅಂತ ಯೋಚನೆಗಳು ಬಂದರೂ ಸಹಿತ ಮನೆ ತನಕ ಬಂದವರನ್ನ ತಿರಸ್ಕರಿಸುವುದು ಬುದ್ಧಿವಂತರ ಲಕ್ಷಣ ಅಲ್ಲ ಅಂತ ಆತನಿಗೆ ಸರಿ ಅಂತ ಹೇಳಿಬಿಟ್ರು. ಆದರೆ ವೀರೇಶ್ ಮತ್ತೊಂದೆಡೆ ಹೊಸ ಉಪಾಯವೊಂದನ್ನ ಮಾಡಿದ್ದ. ಒಂದಿನ ತಾಯಿ, ಮಗ ಪಕ್ಕದೂರಿಗೆ ಹೋದಾಗ ಮನೆಯಲ್ಲಿ ಯಾರಿಲ್ಲದ ಸಮಯವನ್ನ ನೋಡ್ಕೊಂಡು ಇವರ ಮನೆಗೆ ಸೇರಿಕೊಂಡು ಬಿಟ್ಟಿದ್ದ. ಅಲ್ದೇ ಅಲ್ಲಿಯೇ ಬಿದ್ದಿದ್ದ ಹುಲ್ಲಿನ ರಾಶಿಯನ್ನ ಮೈಮೇಲೆ ಎಳ್ಕೊಂಡು ಯಾರಿಗೂ ತಿಳಿಯದಂತೆ ಕೂದ್ಬಿಟ್ಟಿದ್ದ. ಈ ವೇಳೆ ಬಸ್ ಸ್ಟ್ಯಾಂಡಿಂದ ಬಂದ ಇವರು ಮೈಮೇಲೆ ನೀರು ಸುರಿಕೊಳ್ಳಬೇಕು ಅಂತ ಸಿದ್ಧರಾದಾಗ ಹುಲ್ಲಿನ ನಡುವೆ ಏನೋ ಸರಿದಂತಾಗಿ ಅದನ್ನ ನೋಡ್ತಾ ನಿಂತುಬಿಟ್ಟಿದ್ರು. ಕೊನೆಗೆ ಅದನ್ನ ಸರಿಸಿ ನೋಡಿದಾಗ ವೀರೇಶೇ ಅಲ್ಲಿದ್ದಿದ್ದು ಕಂಡು ಗಾಬರಿಯಿಂದ ಚೀರಿದಾಗ ಅವನು ಕೂಡಲೇ ಬಾಯಿ ಮುಚ್ಚಿಬಿಟ್ಟಿದ್ದ. ಕೊನೆಗೆ ತಾನು ಇನ್ಮುಂದೆ ನಿನ್ನ ತಂಟೆಗೆ ಬರೋದಿಲ್ಲ, ನನ್ನ ಮರ್ಯಾದೆ ಉಳಿಸು ಅಂತ ಬೇಡಿಕೊಂಡಾಗ ಇವರು ಸಮ್ಮತಿಸಿದ್ರು. ಅಲ್ಲಿಂದ ಪರಾರಿಯಾಗಿಬಿಟ್ಟ. ಆದರೆ ದಿನ ಕಳೆದಂತೆ ವೀರೇಶ ಸೇಡಿಗಾಗಿ ಕಾಯ್ತಾನೇ ಇದ್ದ. ಮತ್ತೊಂದೆಡೆ ಮನೆಗೆ ಬಂದಿದ್ದ ಹುಡುಗ ಸಂಗಪ್ಪನ ಹಿನ್ನೆಲೆಯನ್ನ ವಿಚಾರಿಸಿದಾಗ ಅವರಿಗೆ ಒಂದು ಸುದ್ದಿ ತಿಳಿದಿತ್ತು. ಅದೇನಪ್ಪ ಅಂದ್ರೆ ಅವನಿಗೆ ಈಗಾಗಲೇ ಹಿಂದೆ ಮದುವೆ ಆಗಿದ್ದು ಇದವನಿಗೆ 2ನೇ ಸಂಬಂಧ ಆಗಿಬಿಟ್ಟಿತ್ತು. ಹೀಗಾಗಿ ಮನೆಯವರು ಸ್ವಲ್ಪ ಚಿಂತೆಗೊಳಗಾಗಿಬಿಟ್ಟಿದ್ರು. ಆಮೇಲೆ ಮನೆಯಲ್ಲಿ ಈ ಬಗ್ಗೆ ಚರ್ಚೆ ನಡೆಸಿ ಕೊನೆಗೆ ಪಾಲಿಗೆ ಬಂದಿದ್ದೇ ಪಂಚಾಮೃತ ಅಂತ ನಿರ್ಧಾರ ಮಾಡಿ ಮುಂದಿನ ಕಾರ್ಯಕ್ಕೆ ಒಪ್ಪಿಗೆ ನೀಡಲೇಬೇಕಾಯಿತು. ಆ ದಿನ ಸಂಗಪ್ಪ ಮನೆಗೆ ಬಂದಾಗ ಎಲ್ಲರೂ ಖುಷಿಯಿಂದ ಇದ್ರು ಸಹಿತ ಶೀಲಾ ಸ್ವಲ್ಪ ಬೇಜಾರಾಗಿದ್ಲು. ಯಾಕಂದ್ರೆ ಸಂಗಪ್ಪ ನೋಡೋದಕ್ಕೆ ಕಪ್ಪು, ಆದರೆ ಆತ ಸತ್ಯ ಹೇಳಿದ್ದರಿಂದ ಮಾತುಕತೆಯೆಲ್ಲ ಆಗ್ಬಂದಿತ್ತು. ಇನ್ನು ಎಲ್ಲಾ ಕಾರ್ಯಗಳು ಸುಸೂತ್ರವಾಗಿ ನಡೆದವು. ಮೊದಲ ದಿನವಂತೂ ಕೇಳಿ ಹೇಳುವಂತೆನೇ ಇರಲಿಲ್ಲ.
ಯಾಕಂದ್ರೆ 38 ವರ್ಷಗಳ ನಂತರ ತನ್ನ ಜ್ವಾಲೆ ಇಂದು ಆರಲಿದೆ ಅಂತ ತಿಳಿದು ಶೀಲಾ ಸಂತೋಷಪಟ್ಟಿದ್ಲು. ಹೀಗೆ ಇವರನ್ನ ಒಳಗೆ ಕಳಿಸುವ ಮುನ್ನ ತನ್ನ ತಾಯಿ ಬಂದು ಹೆದರಬೇಡ ಅಂತ ಕಿವಿ ಮಾತನ್ನ ಹೇಳಿ ಒಳಗೆ ಕಳಿಸಿದ್ರು. ಒಳಗೆ ಹೋದ್ಕೂಡಲೇ ತುಸು ಹೊತ್ತು ಮಾತಾಡೋದಕ್ಕೆ ಕೂತ್ಕೊಂಡ್ರು. ಆಗ ಸಂಗಪ್ಪ ತನ್ನ ಹಿಂದೆ ಜೀವನದಲ್ಲಿ ನಡೆದ ಎಲ್ಲಾ ಘಟನೆಗಳನ್ನ ತಿಳಿಸಿ ಸ್ವಲ್ಪ ದುಃಖಿತನಾದ. ಆಮೇಲೆ ಶೀಲಾ ಅವನಿಗೆ ಸಮಾಧಾನ ಮಾಡಿದರು. ಇನ್ನೇನು ಸಂಗಪ್ಪ ಶುರು ಮಾಡಬೇಕು ಅನ್ನೋ ಅಷ್ಟರಲ್ಲಿ ಆತ ತಲೆ ತಿರುಗಿ ದೀಪದ ಕಡ್ಡಿ ಮೇಲೆ ಬಿದ್ದುಬಿಟ್ಟ. ಅವು ನೇರವಾಗಿ ಕಣ್ಣೊಳಗಡೆ ಸೇರಿಬಿಟ್ವು. ಈ ದುರ್ಘಟನೆ ನಡೆದು ಅವರಿಬ್ಬರ ಜೀವನ ಹಾಳಾಗಿ ಹೋಗಿಬಿಟ್ಟಿತ್ತು. ಘಟನೆಯಿಂದ ಎಲ್ಲರೂ ಗಾಬರಿಗೊಳಗಾಗಿದ್ರು. ಅವನನ್ನ ಕೂಡಲೇ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆನೂ ನೀಡಿಸಿದ್ರು. ಅವನು ಬದುಕಿಕೊಂಡಿದ್ದ. ಆದರೆ ಇತ್ತ ಶೀಲಾ ಅವರ ಮನಸ್ಸಿಗೆ ದೊಡ್ಡ ಆಘಾತನೇ ಆಗ್ಬಿಟ್ಟಿತ್ತು. ಮೊದಲ ದಿನನೇ ಹೀಗಾಗಿಬಿಡ್ತಲ್ಲ, ತನ್ನ ಇಷ್ಟಾರ್ಥ ಈಡೇ ಇರೋದೇ ಇಲ್ವೋ ಅನ್ನೋ ಚಿಂತೆ ಕಾಡತೊಡಗಿತ್ತು. ಕೊನೆಗೆ ಆತನನ್ನ ಮನೆಗೆ ಕರ್ಕೊಂಡು ಬಂದಾಗ ಡಾಕ್ಟರ್ ಅವನಿಗೆ ಸ್ವಲ್ಪ ದಿನ ರೆಸ್ಟ್ ಮಾಡುವಂತೆ ಹೇಳಿದ್ರು. ಆಮೇಲೆ ಅವರು ಇವನನ್ನ ಕಾಳಜಿ ಮಾಡತೊಡಗಿದ್ರು. ಮೊದಲೇ ಅನಾಥವಾಗಿದ್ದ ಸಂಗಪ್ಪನಿಗೆ ಇವರೇ ಬಾಳಿನ ದೀಪ ಆಗಿಬಿಟ್ಟಿದ್ರು. ಇನ್ನು ಇವನ ಹೆಚ್ಚಿನ ಚಿಕಿತ್ಸೆಗಾಗಿ ಎಲ್ಲಾ ಕಡೆ ಅಲ್ದಾಡಿದರೂ ಸಹಿತ ಅದು ವಿಫಲವಾಗಿಬಿಟ್ಟಿತ್ತು. ಇದ್ರಿಂದ ಇವರು ಬಹಳ ನೊಂದು ಹೋಗಿದ್ರು. ತನ್ನ ಹಣೆಬರಹನೇ ಸರಿ ಇಲ್ಲ ಅಂತ ಕೆಲವೊಮ್ಮೆ ಅಂದುಕೊಳ್ತಿದ್ರು. ಇವರ ಜೀವನದಲ್ಲಿ ವಿಧಿ ಆಟ ಆಡಿದ್ದರಿಂದ ಮಾನಸಿಕವಾಗಿ ನಲುಗಿ ಹೋದ್ರು. ಇನ್ನು ಇಷ್ಟೆಲ್ಲ ಆದರೂ ಸಹಿತ ಇವರು ಪ್ರತಿನಿತ್ಯ ಸಂಗಪ್ಪನ ಕಾಳಜಿ ಮಾಡ್ತಿದ್ರು. ಪ್ರತಿನಿತ್ಯ ಅವನಿಗೆ ಮೈ ಮೇಲೆ ನೀರು ಸುರಿಯೋದು, ಶುಚಿಗೊಳಿಸೋದು ಎಲ್ಲವನ್ನ ಮಾಡ್ತಿದ್ರು. ಸಂಗಪ್ಪನನ್ನ ಮಗುವಿನ ಹಾಗೆ ಸಾಗುತ್ತಿದ್ದರು. ಇವರಿಗೆ ಕತ್ತಲು ದೂರ ಸರಿದು ಬೆಳಕು ಆವರಿಸುವ ದಿನ ಬಂದೇ ಬಿಟ್ಟು. ಹೀಗೆ ಪ್ರತಿನಿತ್ಯವೂ ಸಂಗಪ್ಪನ ಸೇವೆ ಮಾಡ್ತಾ ಅವನನ್ನ ಆರೈಕೆ ಮಾಡ್ತಾ 3-4 ದಿನಗಳು ಆಗಿಬಿಟ್ಟಿತ್ತು. ಇತ್ತ ಮನೆಯಲ್ಲಿ ಆರದ ಜ್ವಾಲೆ ಇನ್ನೂ ಹಾಗೆಯೇ ಇತ್ತು. ಅದನ್ನ ಆರಿಸೋದಕ್ಕೆ ಕೆಲವೊಮ್ಮೆ ಕೈಗೆ ಸಿಕ್ಕಿದ್ದ ವಸ್ತುನಿಂದ ಪ್ರಯತ್ನಪಟ್ಟು ಸಮಾಧಾನ ಮಾಡಿಕೊಳ್ತಿದ್ರು. ಹೀಗೊಂದಿನ ಸೇವೆ ಮಾಡುವಾಗ ಅವರಿಗೆ ಹೊಳೆದ ಒಂದು ಉಪಾಯ ಅಂದ್ರೆ, ಸಂಗಪ್ಪನಿಗೆ ಕಣ್ಣು ಕಾಣಿಸೋದಿಲ್ಲ ಆದರೆ ನಂಗೆಲ್ಲಾನು ಕಾಣಿಸುತ್ತಲ್ಲ ಅಂತ ಮನಸ್ಸಲ್ಲೇ ಅನ್ಕೊಂಡು. ಆ ದಿನ ಅವನು ಬಿದ್ದಾಗ ಹೊರಗಿನ ಕೊಂಡಿ ಹಾಕಿ ಒಳಗೆ ಹೋಗಿ ಏಕಾಂತದಲ್ಲಿ ಒಂದಾಗಿಬಿಟ್ರು. ಅಲ್ಲಿಯೇ ಆ ಎಲ್ಲಾ ಕೆಲಸವನ್ನ ಮಾಡಿ ಮುಗಿಸಿದ್ರು. ಸಂಗಪ್ಪ ಇವರಿಗಾಗಿಯೇ ಬರಲಿ ಅಂತ ಕಾಯ್ತಾ ಇದ್ದ. ಯಾಕಂದ್ರೆ ಇಷ್ಟೆಲ್ಲ ಆದರೂ ತನ್ನ ಸ್ವಾರ್ಥನ ಬಿಡಲಿಲ್ಲ ಅನ್ನೋ ಮಾತು ಅನ್ನಿಸಿಕೊಳ್ಳಬಾರದು ಅಂತ ಅವನು ಸುಮ್ನೇ ಇದ್ದ. ಆದರೆ ಇವಾಗ ತಾನಾಗಿಯೇ ಒದಗಿ ಬಂದ ಅವಕಾಶನ ಕಂಡು ಸಂಗಪ್ಪ ಕಣ್ಣು ಕಾಣಿಸದೆ ಇದ್ರೂನೂ ಆ ಕೆಲಸನ ಮಾಡಿ ಮುಗಿಸಿಬಿಟ್ಟಿದ್ದ. ಇನ್ನೂ ಇದಾದ ಬಳಿಕ ಇಬ್ಬರು ಕೆಲ ಹೊತ್ತು ಅಲ್ಲೇನೇ ಕುಳಿತು ಮಾತಾಡಿದ್ರು. ಆಗ ಸಂಗಪ್ಪ ಆ ವಿಧಿನೇ ಇವತ್ತು ಈ ಕೆಲಸಕ್ಕೆ ಪ್ರೇರಣೆ ನೀಡ್ತು ಅಂತ ಮಾತಾಡಿದ. ಹೀಗೆ ಪ್ರತಿದಿನ ಮನೆಯಲ್ಲಿ ಇಬ್ಬರೂ ಖುಷಿಯಾಗಿ ಇರತೊಡಗಿದ್ರು. ಆಮೇಲೆ ಒಂದು ದಿನ ಸಂಗಪ್ಪನ ಅತ್ತೆ ತೀರಿಕೊಂಡಾಗ ಅವರ ಕಣ್ಣುಗಳನ್ನ ಇವನಿಗೆ ಹಾಕಿದ್ರು. ಅದರಿಂದ ಇವನಿಗೆ ಕಣ್ಣು ಬಂತು. ಕಣ್ಣು ಬಂದಿದ್ದೇ ತಡ ಸಂಗಪ್ಪ ಮೊದಲಿನಂತೆ ಎದ್ದು ಅಡ್ಡಾಡತೊಡಗಿದ. ಮನೆಯಲ್ಲಿ ಪ್ರತಿನಿತ್ಯ ಆ ಕೆಲಸ ತಪ್ಪದೇ ನಡೆತಿತ್ತು. ರಜೆ ಇದ್ದಾಗ ಮಾತ್ರ ದಿನಕ್ಕೆ 3-4 ಬಾರಿ ಆ ಕೆಲಸ ನಡೀತಾನೇ ಇತ್ತು. ಕೊನೆಗೆ ತನ್ನ ಜೀವನ ಮತ್ತೆ ಒಳ್ಳೆ ರೀತಿನಲ್ಲಿ ನಡೀತಾ ಇದ್ದಿದ್ದಕ್ಕೆ ಅವರು ಖುಷಿಪಟ್ಟರು. ಕಥೆ ಇಲ್ಲಿಗೆ ಮುಗಿಯುತ್ತೆ. ಕಥೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದ ಮರಿಬೇಡಿ. ಇಂತಹ ಇನ್ನಷ್ಟು ಇಂಟರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.